ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದೆಯಾ ಬಿಎಂಟಿಸಿ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಹಳೆ ಬಸ್ಗಳ ಇಲಾಖೆಗೆ ಭಾರವಾಗ್ತಿದ್ಯಾ? ಹಾಗಿದ್ರೆ ಸಾರಿಗೆ ಸಚಿವರು ಇದು ಗಮನಕ್ಕೆ ಇಟ್ಕೊಳ್ಬೇಕಾದಂತಹ ಕಥೆಯಾಗಿದೆ. ಪ್ರಯಾಣಿಕರ ಜೀವದ ಜೊತೆ ಬಿಎಂಟಿಸಿ ಚೆಲ್ಲಾಟವನ್ನ ಆಡ್ತಾ ಇದೆಯಾ? ಹಳೆ ಬಸ್ಗಳ ಇಲಾಖೆಗೆ ಭಾರವಾಗ್ತಾ ಇದೆಯಾ? ಭೈರತಿ ಸುರೇಶ್ ಅವರೇ, ಬಸ್ಗಳ ದುರಾವಸ್ಥೆಗೆ ಉತ್ತರ ಏನಪ್ಪ ಅಂತ ಕೇಳ್ತಾ ಇರುವಂತದ್ದು. ಗುಜ್ರಿಗೆ ಹಾಕಬೇಕಾದಂತಹ ಬಸ್ಗಳು ಇನ್ನು ರಸ್ತೆಯಲ್ಲಿ ಇದಾವೆ. ಯಾಕೆ? ಸಾರಿಗೆ ಇಲಾಖೆಯಲ್ಲಿ ನಿರ್ವಹಣೆಗೆ ಹಣದ ಕೊರತೆ ಏನಾದ್ರೂ ಇದೆಯಾ? ಕೋಟಿ ಕೋಟಿ ಆದಾಯದ ನಡುವೆ ಬಸ್ಗಳ ನಿರ್ವಹಣೆಯನ್ನ ಯಾಕೆ ಮಾಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆ. ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟ ಆಡೋದಕ್ಕೆ ಮುಂದಾಗಿದೆಯಾ ಬಿಎಂಟಿಸಿ ಬಸ್ಗಳು? ಹಾಗಿದ್ರೆ ಮಾತಾಡ್ತಾ ಹೇಳ್ತಾರೆ ಭೈರತಿ ಸುರೇಶ್ ಅವರು, ಎಲ್ಲವೂ ಕೂಡ ದೊಡ್ಡ ದೊಡ್ಡ ಕಂಪನಿಯಿಂದ ಬಂದಿರುವಂತಹ ಬಸ್ಗಳು. ಈ ಇವಿ ಬಸ್ಗಳೇ ಇತ್ತೀಚೆಗೆ ನಡೀತಾ ಇರುವಂತಹ ಅಪಘಾತಗಳಿಗೆ ಹೆಚ್ಚಾಗಿ ಕಾರಣ ಆಗ್ತಾ ಇರುವಂತದ್ದು ಅಂತ ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಹೇಳ್ತಾರೆ ಅವರು. ಆ ರೀತಿಯಾಗಿರೋದಿಲ್ಲ ಅಂತ ರಸ್ತೆ ಮಧ್ಯೆ ಸ್ಥಗಿತಗೊಂಡಿದೆ ಬಿಎಂಟಿಸಿ ಬಸ್ನ ನೈಜ ಚಿತ್ರಣ. ಈಗ ಬ್ರೇಕ್ ಡೌನ್ ಆಗಿ ರಸ್ತೆ ಮಧ್ಯೆ ನಿಂತಿರುವಂತದ್ದು ಬಸ್ಸು. ಟ್ರಾಫಿಕ್ ಜಾಮ್ ಆಗಿದೆ. ಸಾರಿಗೆ ವ್ಯವಸ್ಥೆಯ ವೈಫಲ್ಯವನ್ನ ಬಯಲು ಮಾಡಿದ್ದು ಈ ಮತ್ತೊಂದು ಘಟನೆ. ವಸಂತ ನಗರದಲ್ಲಿ ರಸ್ತೆಯಲ್ಲೇ ಕೈಕೊಟ್ಟು ನಿಂತಿರುವಂತದ್ದು ಬಿಎಂಟಿಸಿ ಬಸ್. ಬೇರೆ ಬಸ್ಗೆ ಪ್ರಯಾಣಿಕರನ್ನ ಶಿಫ್ಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಎಂಟಿಸಿ ನಂಬಿದ್ರೆ ಮಧ್ಯ ರಸ್ತೆಯಲ್ಲೇ ಕೈಕೊಟ್ಟು ಹೋಗ್ತಾರಾ? ಆಗಿದ್ರೆ ಪ್ರಯಾಣಿಕರ ಸುರಕ್ಷತೆಯ ಬಗ್ಗೆ ಯಾರಪ್ಪ ಹೊಣೆ ಅನ್ನುವಂತ ಪ್ರಶ್ನೆ. ರಾತ್ರಿ ವೇಳೆ ಬಿಎಂಟಿಸಿ ಬಸ್ ಅನ್ನ ನಂಬೋದಾದ್ರೂ ಹೇಗ್? ಹಾಗಿದ್ರೆ ರಸ್ತೆ ಮಧ್ಯೆ ಬಿಎಂಟಿಸಿ ಬಸ್ ಸ್ಥಗಿತಗೊಂಡಿರುವಂತ ನೈಜ ಚಿತ್ರಣ. ನಿನ್ನೆ ತಾನೇ ಬಿಎಂಟಿಸಿ ಬಸ್ ನಿಂದ ನಡೆದಂತ ಅಪಘಾತದ ಎಷ್ಟರ ಮಟ್ಟಿಗೆ ಇನ್ನೂ ಕೂಡ ನೆನಪಿದೆ. ಇನ್ನೂ ಅದನ್ನ ಮರೆಯೋಕಾಗ್ತಿಲ್ಲ. ಈಗಾಗಲೇ ಮತ್ತೊಂದು ಅಪಘಾತ. ರಾತ್ರಿ ಹೊತ್ತು ಬಿಎಂಟಿಸಿ ಬಸ್ ನ ನಂಬೋದು ಹೇಗೆ ಅನ್ನುವಂತ ಪ್ರಶ್ನೆಯನ್ನ, ಆತಂಕವನ್ನ ಉಂಟಾಗುತ್ತೆ. ರಾತ್ರಿ ಮಾತ್ರ ಅಲ್ಲ, ಬೆಳಗ್ಗೆ ಹೊತ್ತು ನಂಬೋಕಾಗ್ತಿಲ್ಲ. ಒಟ್ಟಿನಲ್ಲಿ ಬಿಎಂಟಿಸಿ ಬಸ್ ಅಂದ್ರೆ ಭಯ, ಆತಂಕ ಉಂಟಾಗ್ತಾ ಇರುವಂತದ್ದು. ಯಾವಾಗ ಕೈ ಕೊಡುತ್ತೋ ಗೊತ್ತಿಲ್ಲ, ಯಾವಾಗ ಬೆಂಕಿ ಹೊತ್ಕೊಳ್ಳುತ್ತೋ ಗೊತ್ತಿಲ್ಲ, ಯಾವಾಗ ಅಪಘಾತಕ್ಕೀಡಾಗಿ ಯಾರು ಇವತ್ತು ಬಿಎಂಟಿಸಿ ಬಸ್ ನಲ್ಲಿ ಚಲಿಸ್ತಾ ಇರುವವರು ಅಲ್ಲೇ ಅಂತ್ಯಗೊಳ್ತಾರೋ ಅನ್ನುವಂತ ಆತಂಕದಲ್ಲಿ ಇರಬೇಕಾಗ್ತಾ ಇದೆ. ಸಾರಿಗೆ ಸಚಿವರು ಮಾತ್ರ ನಿನ್ನೆ ಅಷ್ಟರ ಮಟ್ಟಿಗೆ ಅಪಘಾತ ನಡೆದಿದೆ, ಆಗ್ಲೂ ಕೂಡ ಹಾರಿಕೆ ಉತ್ತರದ ರೀತಿ ಅವರು ಮಾತನಾಡುವಂಥದ್ದು ಇಲ್ಲ, ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾದ್ರೂ ಕೂಡ ಏನ್ ಸಮಸ್ಯೆ ಆಗ್ತಿದೆ ಅಂತ ನೋಡ್ತೀವಿ, ಪರಿಶೀಲನೆ ಮಾಡ್ತೀವಿ. ತಾಂತ್ರಿಕವಾಗಿ ದೋಷ ಏನಾದ್ರೂ ಆಗಿದೆ ಅಂದ್ರೆ ಸಿಸಿಟಿವಿಯಲ್ಲಿ ಹೆಂಗ್ ಗೊತ್ತಾಗುತ್ತೆ? ಸಿಸಿ ಕ್ಯಾಮೆರಾಗಳು ಇರ್ತವೆ ಬಸ್ಗಳಲ್ಲಿ. ಇವಿ ಬಸ್ಗಳೇ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆಯಲ್ಲ ಯಾಕೆ ಅಂತ ಕೇಳಿದಾಗ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಿಂದ ಬರ್ತಾ ಇರುವಂತಹ ಬಸ್ಗಳನ್ನೇ ಅದೇನು ಪ್ರಾಬ್ಲಮ್ ಆಗಿರೋದಿಲ್ಲ ಅಂತ ಹೇಳ್ತಾರೆ. ಪ್ರಾಬ್ಲಮ್ ಆಗ್ದೇನೆ ಈ ರೀತಿಯಾಗಿ ಅಪಘಾತಗಳಾಗ್ತಾ ಇದೆಯಾ? ಈ ರೀತಿಯಾಗಿ ಸಮಸ್ಯೆಗಳು ಉಂಟಾಗ್ತಾ ಇದೆಯಾ? ಎಲ್ಲಂದ್ರಲ್ಲಿ ರಸ್ತೆ ಮಧ್ಯೆ ಕೆಟ್ಟು ನಿಂತಿರುವಂತ ನೈಜ ಚಿತ್ರಣವನ್ನ ನಾವು ವಸಂತ ನಗರದ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಆ ಬಸ್ನಿಂದ ಇಳಿಸಿ ಪ್ರಯಾಣಿಕರನ್ನ ಬೇರೊಂದು ಬಸ್ಸಿಗೆ ಕಳಿಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರವಿಚಂದ್ರ ನೀಡ್ತಾ ಹೋಗ್ತಾರೆ. ಎಸ್ ರವಿಚಂದ್ರ, ನಿನ್ನೆ ತಾನೇ ಎಷ್ಟು ದೊಡ್ಡ ಮಟ್ಟಿಗೆ ಅಪಘಾತ ನಡೆದಿದೆ. ಈಗ ಮತ್ತೊಂದು ದೃಶ್ಯ ನಾವು ನೋಡ್ತಾ ಇದ್ವಿ, ಕೆಟ್ಟು ನಿಂತಿರುವಂತದ್ದು. ಹಾರಿಕೆ ಉತ್ತರ ಕೊಡ್ತಾರೆ ಭೈರತಿ ಸುರೇಶ್ ಅವರು. ಏನಾಗ್ತಾ ಇದೆ ಸಾರಿಗೆ ಇಲಾಖೆಯಲ್ಲಿ? ಹೇಗ್ ನಂಬೋದು ಬಿಎಂಟಿಸಿ ಬಸ್ಗಳನ್ನ ಅಂತ? ಹೌದು ಗಾಯತ್ರಿ, ನಿಜನೇ. ಯಾಕಂದ್ರೆ ಪ್ರಯಾಣಿಕರ ಜೀವನದ ಜೊತೆ ಚೆಲ್ಲಾಟ ಆಡ್ತಿದೆ ಅಂತಾನೆ ಹೇಳ್ಬೋದು ಬಿಎಂಟಿಸಿ. ಯಾಕಂದ್ರೆ ರಸ್ತೆಗೆ ಯಾವಾಗ ನೋಡಿದ್ರು ಹಳೆ ಬಸ್ಸನ್ನೇ ಇಳಿಸ್ತಾರೆ. ಅದರಲ್ಲೂ ಹಳೆ ಬಸ್ ಹೋಗ್ತಾ ಇರ್ಬೇಕಂದ್ರೆ ಟ್ರಾಫಿಕ್ ಎಲ್ಲ ಒಂದ್ ಕಡೆ ಬ್ರೇಕ್ ಹಾಕಿದ್ರೆ ಬ್ರೇಕ್ ಆಗ್ತಲ್ಲ, ಇನ್ನೊಂದ್ ಕಡೆ ಕ್ಲಚ್ ಪ್ಲೇಟ್ ಸರಿಯಾಗಿರಲ್ಲ. ಹಾಗಾಗಿ ಪ್ರತಿ ಸಲ ಇದೇನು ಹೊಸದಲ್ಲ, ಏನು ಬಿಎಂಟಿಸಿ ಆಕ್ಸಿಡೆಂಟ್ ಕೂಡ ಹಂಗೆ ಆಗ್ತಿದೆ. ದಿನನಿತ್ಯ ಕಳೆದಂತೆ ಬಿಎಂಟಿಸಿ ಡ್ರೈವರ್ ಗಳಿಗೆ ಏನು ಲಗ್ಗಮ ಹಾಕೋರು ಇರಲಿಲ್ಲ ಅಂತ ಆಗಿದೆ ಗಾಯತ್ರಿ. ಇನ್ನೊಂದ್ ಕಡೆ ನೋಡಿದ್ರೆ ಗುಜರಿಗೆ ಹಾಕುವಂತ ಬಸ್ಗಳನ್ನೇ ಇವರು ರಸ್ತೆಗೆ ಇಳಿಸ್ತಾ ಇದ್ದಾರೆ. ಯಾಕೆ ಇವರು ಪ್ರಯಾಣಿಕರ ಜೊತೆ ಈ ತರ ಚೆಲ್ಲಾಟ ಆಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಹಾಗಾಗಿ ಸಚಿವರ ಗಮನಕ್ಕೂ ಕೂಡ ಹೋದ್ರು ಅದನ್ನ ನಾವು ನೋಡ್ತೀವಿ, ಹೊಸ ಬಸ್ ಅನ್ನು ತರಿಸ್ತೀವಂತ ಬರೀ ಏನು ಆಶ್ವಾಸನೆ ನೀಡ್ತಾರೆ ಹೊರತು ಅದು ಯಾವುದೇ ಕಾರ್ಯರೂಪಕ್ಕೂ ಬರೋದಿಲ್ಲ. ರಸ್ತೆ ಮಧ್ಯೆ ಬಸ್ ಏನು ಬಿಎಂಟಿಸಿ ಬಸ್ ಇದಾದ್ರೆ ಯಾರಿಗಿದು ತೊಂದ್ರೆ? ಜನರಿಗೆ. ಯಾಕಂದ್ರೆ ಇನ್ನು ಬರುವಂತ ಬಿಎಂಟಿಸಿ ಸ್ಪೀಡ್ ಇದೆ, ರಸ್ತೆ ಮಧ್ಯದಲ್ಲಿ ಕೆಟ್ಟ ನಿಂತಿರುವಂತ ಮೇನ್ ರೋಡ್ ಅಲ್ಲಿ ಈ ಬಿಎಂಟಿಸಿ ಬಸ್ಸಿಗೆ ಆಕ್ಸಿಡೆಂಟ್ ಆದ್ರೆ ಇದಕ್ಕೆ ಯಾರು ಹೊಣೆ? ಸರ್ಕಾರ ಹೊಣೆನೇ ಆಗತ್ತೆ. ಇದು ವಸಂತ ನಗರದಲ್ಲಿ ನಿನ್ನೆ ನಡು ರಸ್ತೆಯಲ್ಲಿ ಕೈ ಕೊಟ್ಟಿದೆ ಬಿಎಂಟಿಸಿ ಬಸ್. ಸಾವಿರಾರು ಜನಕರು ತುಂಬಾ ಆಕ್ರೋಶ ವ್ಯಕ್ತಪಡಿಸಿದ್ರು. ಯಾಕಂದ್ರೆ
ಯಾಕೆ ಹಿಂಗ್ ಮಾಡ್ತೀರಾ ನೀವು? ಚಾಲ್ತಿರೋ ಬಸ್ ತಗೊಂಬನ್ನಿ, ಕೆಡುವಂತ ಬಸ್ಗಳ ಯಾಕೆ ರಸ್ತೆಗೆ ಇಳಿಸ್ತೀರಾ ಅಂತ ಕಂಡಕ್ಟರ್ ಮತ್ತೆ BMTC ಡ್ರೈವರ್ ಮತ್ತೆ ಮೇಡಮ್ಗೆ ಇಬ್ಬರಿಗೂ ಕೂಡ ಏನು ಅಲ್ಲಿರುವಂತ ಜನಗಳು ಕ್ಲಾಸ್ ತಗೊಂಡಿದ್ರು ಗಾಯತ್ರಿ. ಯಾಕಂದ್ರೆ ನಿನ್ನೆ ಆದಂತ ಘಟನೆ ಎಲ್ಲರಿಗೂ ಇದು ಆಗಿದೆ. ಯಾಕಂದ್ರೆ ಎಲ್ಲರೂ ಈಗಾಗ್ಲೇ ಎಲ್ಲ ಸೋಷಿಯಲ್ ಮೀಡಿಯಾ ವೈರಲ್ ಆಗ್ತಾ ಇದೆ. ನಿನ್ನೆ ನಡೆದಂತ BMTC ಮತ್ತು ವಜ್ರ ಬಸ್ ಘಟನೆ ಆಗಿರುವಂತದ್ದು. ಹೀಗಾಗಿ ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ಕೊಂಡು ಹಳೆ ಬಸ್ಗಳನ್ನು ಗುಜರಿಗಾಗಿ ಹೊಸ ಬಸ್ಗಳು ಅಥವಾ ಸರಿಯಾಗಿರುವಂತ ಬಸ್ಗಳನ್ನು ಏನು ರಸ್ತೆಗೆ ಇಳಿಸ್ಬೇಕಾಗುತ್ತೆ ಗಾಯತ್ರಿ. ಸಾಗ್ ನೋಡ್ತಾ ಹೋದಾಗ ಸರ್ಕಾರದ ಹತ್ರ ಅಥವಾ ಸಾರಿಗೆ ಇಲಾಖೆಯಲ್ಲಿ ಹಣ ಇಲ್ವಾ ಹೊಸ ಬಸ್ಗಳನ್ನ ಅಥವಾ ಈ ಕೆಟ್ಟಿ ನಿಂತಿರುವಂತಹ ಟೆಕ್ನಿಕಲ್ ಏನಾದ್ರು ಪ್ರಾಬ್ಲಮ್ ಆಗಿರುವಂತಹ ಬಸ್ಗಳನ್ನ ರಿಪೇರಿ ಮಾಡ್ಸೋಕೆ ಹಣ ಇಲ್ವಾ ಅಂತ ಪ್ರಶ್ನೆ ಮೂಡುತ್ತೆ. ಹೇಳ್ತಾರೆ ಸಾರಿಗೆ ಸಚಿವರು ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಯಿಂದ ಬಂದಿರುವಂತಹ ಬಸ್ಗಳು ಏನು ಸಮಸ್ಯೆನೇ ಇರೋದಿಲ್ಲ ಅಂತ. ಸಮಸ್ಯೆ ಇದ್ದಿದ್ರೆ ಇದೆಲ್ಲ ಹೇಗಾಗುತ್ತೆ ಅಂತ. ಗಾಯತ್ರಿ, ಯಾವಾಗ್ಲಿಂದ ಅಂದ್ರು ಅಶೋಕ ಲೇಲ್ಯಾಂಡ್ ಕಂಪ್ನಿ ಕಡೆಯಿಂದನೇ ಇವರು ಬಸ್ಗಳನ್ನು ಖರೀದಿ ಮಾಡ್ತಾ ಇರ್ತಾರೆ. ಆದ್ರೆ ಒಂದು ಬಸ್ ಇಷ್ಟು ವರ್ಷ ಅಂತ ಮಿತವಾಗಿ ಬಳಸ್ಬೇಕಂತ ಇರುತ್ತೆ. ಆದ್ರೆ ಸಾರಿಗೆ ಇಲಾಖೆ ಏನು ಇದು ಫ್ರೀ ಯೋಜನೆ ಕೊಟ್ಟು ಬಡವ ಆಯ್ತಾ ಅನ್ನೋ ಪ್ರಶ್ನೆಗೆ ಉಂಟಾಗುತ್ತೆ. ಯಾಕಂದ್ರೆ ಪ್ರತಿ ಸಲ ಏನು ರೆಡಿಯಾಗಿ ಏನು ಕೆಟ್ಟಿರುವಂತ ಬಸ್ಸಿನೇ ಅದು ಇಂಜಿನ್ ಅಥವಾ ಇನ್ನೊಂದರ ರೆಡಿ ಮಾಡ್ಬಿಟ್ಟು ರಸ್ತೆಗೆ ಇಳಿಸ್ತಾರೆ, ಇಲ್ಲೇ ಓಡಾಡ್ಬಹುದಲ್ಲ. ಆದ್ರೆ ಸಾರಿಗೆ ಇಲಾಖೆ ಮಾತ್ರ ಏನು ಜನಸಾಮಾನ್ಯರ ಜೀವನ ಜೊತೆ ಚೆಲ್ಲಾಟ ಆಡ್ತಿದೆ ಅಂತ ಹೇಳ್ಬೋದು. ಹೇಳಕ್ಕಾಗಲ್ಲ ಯಾವ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅಂತ. ಇಂದು ಬೆಂಗಳೂರು ಅಂತ ಸಿಟಿಯಲ್ಲಿ ವಾಹನಗಳೆಲ್ಲ ಸ್ಪೀಡ್ ಇರುತ್ತೆ, ಮುಂದೆ ಹೋಗ್ತಿರುವ ಏಕಾಏಕಿ ಬಸ್ ಕೆಟ್ ನಿಂತ್ರೆ ಅಥವಾ ಬೈಕ್ ಸವಾರಿಗೆ ಅಥವಾ ಹಿಂದಿರುವಂತವರಿಗೆ ತೊಂದರೆ ಆಗ್ಬೋದು, ಅಥವಾ BMTC ಇರುವಂತ ಒಳಗಡೆ ಇರೋರಿಗೆ ತೊಂದರೆ ಆಗ್ಬೋದು. ಹೇಳಕ್ಕಾಗಲ್ಲ, ಆದಷ್ಟು ಬೇಗ ಸರಿಪಡಿಸಬೇಕು, ಇಲ್ಲವಾದ್ರೆ ತುಂಬಾ ತೊಂದರೆ ಆಗುತ್ತೆ ಗಾಯತ್ರಿ. ಎಸ್, ಥ್ಯಾಂಕ್ ಯು ರವಿಚಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.